ಈಗ ನಾವು ಆತ್ಮದ ಹಂತಗಳು ಏನು, ಎಷ್ಟು ಸ್ಥಾಯಿಗಳಿಂದ ನಾವು ಬೆಳಿಬೇಕು, ಯಾವ ರೀತಿ ನಾವು ಪೂರ್ಣಾತ್ಮ ಹಂತಕ್ಕೆ ಸೇರ್ಬೇಕು ಅನ್ನೋದು ಇವಾಗ ತಿಳಿಯೋಣ. ಫಸ್ಟ್ ಸ್ಟೇಜ್ ಏನಂದ್ರೆ ಆತ್ಮದ ಸ್ಟೇಜು ಫಸ್ಟ್ ಶೈಶವಾತ್ಮ ಅಂದ್ರೆ ಶಿಶು ಆತ್ಮ, ಶೈಶವಾತ್ಮ ಅಂತ ಹೇಳ್ತೀವಿ. ಅದು ಯಾರೇ ಆಗ್ಲಿ ಮಗು ತರನೇ ಹುಟ್ಟಿದಾಗ ಏನೂ ಗೊತ್ತಾಗಲ್ಲ, ಆ ಮಗು ಹೆಂಗಿರುತ್ತೆ ಆ ರೀತಿ ನಾವು ಕೂಡ ಭೂಮಿಗೆ ಬಂದ ಮೊಟ್ಟ ಮೊದಲ ಶರೀರ ತಗೊಂಡಾಗ ಒಂದು ನಾವು ಯಾವುದೇ ಒಂದು ಈ ಖನಿಜ ಸಾಮ್ರಾಜ್ಯದಲ್ಲಾದ್ರೂ ಹುಟ್ಟಿರ್ಬಹುದು, ಜಂತು ಸಾಮ್ರಾಜ್ಯದಲ್ಲಾದ್ರೂ ಹುಟ್ಟಿರ್ಬೋದು, ವೃಕ್ಷ ಸಾಮ್ರಾಜ್ಯದಲ್ಲಾದ್ರೂ ಹುಟ್ಟಿರ್ಬೋದು, ಆಮೇಲೆ ತಾನೇ ಮನುಷ್ಯ ಸಾಮ್ರಾಜ್ಯಕ್ಕೆ ನಾವು ಬಂದಿರ್ತೀವಿ. ಅಂದ್ರೆ ಇವೆಲ್ಲ ಅನುಭವಗಳು ಪಡೆದಿರ್ತೀವಿ ನಾವು. ಫಸ್ಟ್ ಖನಿಜ ಸಾಮ್ರಾಜ್ಯದಲ್ಲಿ ಹುಟ್ಟಿ ಅನುಭವ ತಗೊಂಡಿರ್ತೀವಿ, ಅದರಲ್ಲಿ ಸ್ಥಿರತ್ವವನ್ನು ಕಲ್ತಿರ್ತೀವಿ. ಆಮೇಲೆ ವೃಕ್ಷ ಸಾಮ್ರಾಜ್ಯದಲ್ಲಿ ಒಂದು ಅದಕ್ಕೆ ಚಲಿಸುವ ಶಕ್ತಿ ಇರುತ್ತೆ. ಆಮೇಲೆ ಜಂತು ಸಾಮ್ರಾಜ್ಯದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋ ಶಕ್ತಿ, ಈ ತರ ಬುದ್ಧಿವಂತಿಕೆ, ಪ್ರತಿಯೊಂದು ವೃಕ್ಷಕ್ಕೆ ಬುದ್ಧಿವಂತಿಕೆ ಇರುತ್ತಾ, ಅನಿಮಲ್ಸ್ಗಾದ್ರೆ ಬುದ್ಧಿವಂತಿಕೆ ಇರುತ್ತೆ. ಸೊ ಆ ರೀತಿ ಒಂದೊಂದು ಬೆಳಿತಾ ಬೆಳಿತಾ ನಾವು ಮನುಷ್ಯರಾಗಿ ಹುಟ್ಟಿದ್ಮೇಲೆ ಶಕ್ತಿ, ಜ್ಞಾನ, ಚೈತನ್ಯ ಮೂರು ಇರುತ್ತೆ ನಮ್ಗೆ. ಸೊ ಒಂದು ನಮ್ಗೆ ಎನರ್ಜಿ ಇರುತ್ತೆ, ಆಮೇಲೆ ನಮ್ಮ ಜ್ಞಾನದಿಂದ ನಾವು ಬೆಳೆಸ್ಕೊಂಡು ನಮ್ಮ ಚೈತನ್ಯವನ್ನು ಬೆಳೆಸ್ಕೊಂತ ನಾವು ಚೈತನ್ಯವಂತರಾಗಿರ್ತೀವಿ. ಈ ಬೇರೆ ಪ್ರತಿಯೊಂದು ವಸ್ತುವಿನಲ್ಲಿ ಚೈತನ್ಯ ಇರುತ್ತೆ, ಅದು ಜಡ ಚೈತನ್ಯ ಅಂತೀವಿ. ನಮ್ಮಲ್ಲಿ ಒಂದು ಆಕ್ಟಿವ್ ಚೈತನ್ಯ ಇರುತ್ತೆ, ಅದನ್ನ ಕಾನ್ಶಿಯಸ್ನೆಸ್ ಅಂತೀವಿ. ಸೊ ಅದಕ್ಕೆ ಇಡೀ ವಿಶ್ವವೆಲ್ಲ ನಮ್ಮ ಒಂದು ಆ ಕನೆಕ್ಷನ್ ಇದ್ದೇ ಇರುತ್ತೆ. ಆ ತರ ನಾವು ಫಸ್ಟ್ ಶೈಶವಾತ್ಮ ಅಂದ್ರೆ ಆತ್ಮಗೆ ಭೂಮಿಯ ಯಾವ ಅನುಭವವೂ ಇರೋದಿಲ್ಲ. ಅಂತ ಟೈಮ್ನಲ್ಲಿ ಆ ಭೂಮಿ ಮೇಲೆ ಜೀವನ ಸಾಗಿಸಲು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕೆ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ. ಆವಾಗ ಎಷ್ಟೋ ರೀತಿಯ ಭಯಗಳು ಜೀವನದಲ್ಲಿ ಇರುತ್ತೆ. ಅಂದ್ರೆ ಎಲ್ಲರೂ ನಾವು ಮನುಷ್ಯರಲ್ಲಿ ಕೂಡ ನೋಡ್ತಾ ಇರ್ತೀವಿ, ಕೆಲವರೆಲ್ಲರೂ ಭಯದಿಂದಾನೇ ಜೀವಿಸ್ತಾ ಇರ್ತಾರೆ, ತುಂಬಾ ಕಷ್ಟಗಳೇ ಅನುಭವಿಸ್ತಾ ಇರ್ತಾರೆ. ಅವ್ರಿಗೆ ಜೀವನದಲ್ಲಿ ಮುಂದಕ್ಕೆ ಏನಾಗುತ್ತೆ ಅಂತ ಒಂದು ಸ್ಪಷ್ಟತೆ ಇರೋದಿಲ್ಲ, ತುಂಬಾನೇ ಅಪರಿಪಕ್ವತೆ ಅಂದ್ರೆ ಇಮ್ಮೆಚ್ಯೂರ್ ಆಗಿ ಇರ್ತಾರೆ, ಅಂತ ಜೀವನ ನಡೆಸ್ತಾ ಇರ್ತಾರೆ ಅವರು. ಆದ್ರೆ ಅವ್ರಿಗೇನಂದ್ರೆ ಪ್ರಕೃತಿಗೆ ಹತ್ರ ಇರ್ತಾರೆ ಅವರು. ಪ್ರಕೃತಿನಲ್ಲಿ ಅರಣ್ಯ, ಪರ್ವತ, ವಾತಾವರಣ ಮತ್ತೆ ಒಂದು ಆತರ ಪ್ರಕೃತಿಗೆ ಹತ್ರ ಇರುವಂತವ್ರು ಈ ಶೈಶವಾತ್ಮ ಅಂತ ಹೇಳ್ಬೋದು. ಈ ಆತ್ಮಗೆ ತನ್ನ ಅಸ್ತಿತ್ವವನ್ನು ಕಾಪಾಡ್ಕೊಳ್ಳೋ ಶಕ್ತಿ ಆ ಪ್ರಕೃತಿ ಕೊಡುತ್ತೆ. ಯಾಕೆ ಅಂದ್ರೆ ಅವ್ರಿಗೇನು ಈ ಭೂಮಿಯ ಪರಿಚಯನೇ ಇಲ್ಲ. ಅಂತ ಟೈಮಲ್ಲಿ ಈ ನೇಚರು ಕನೆಕ್ಟ್ ಆಗಿ ನೇಚರ್ ಸಹಾಯ ಮಾಡುತ್ತೆ. ಸೊ ಮಂದಬುದ್ಧಿ ಇರುತ್ತೆ ಅವ್ರಿಗೆ, ಆದ್ರೆ ಪ್ರಕೃತಿ ಇವರನ್ನ ಕಾಪಾಡ್ತಾ ಇರುತ್ತೆ. ಇವರೆಲ್ಲ ತಮೋಗುಣದಿಂದ ಕೂಡಿದ ಜನ್ಮಗಳಾಗಿರ್ತವೆ. ಇವ್ರಿಗೇನಂದ್ರೆ ಕೋಪ, ಉಕ್ರೋಶ, ರಾಗ, ದ್ವೇಷಗಳು, ಅರಿಷಡ್ವರ್ಗಗಳು. ಅರಿಷಡ್ವರ್ಗ ಅಂದ್ರೆ ಗೊತ್ತಲ್ವಾ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾಶ್ಚರ್ಯ. ಇಂಥ ಜೀವನದಲ್ಲಿ ಸಿಕ್ಕಾಕೊಂಡು ತುಂಬಾ ನರಳ್ತಾ ಇರ್ತಾರೆ. ಸೊ ಇವ್ರದೆಲ್ಲ ಇನ್ನೊಂದೇನಂದ್ರೆ ಅವ್ರಿಗೇನು ಗೊತ್ತಿಲ್ಲ ಯಾವ್ದು ಒಳ್ಳೇದು ಯಾವ್ದು ಕೊಟ್ಟಿದ್ದು ಅನ್ನೋ ಒಂದು ಕ್ಲಾರಿಟಿ ಇರಲ್ಲ. ಸೊ ವಿಧ್ವಂಸ ಸೃಷ್ಟಿಸೋ ಮನಸ್ತತ್ವ ಕೂಡ ಇರುತ್ತೆ, ಆಕ್ರಮಣಕಾರಿ ಮನಸ್ತತ್ವ ಕೂಡ ಇರುತ್ತೆ. ನರರೂಪ ರಾಕ್ಷಸರು ಅಂತೀವಲ್ಲ, ಅಂತವರೆಲ್ಲ ಈ ಶೈಶವಾತ್ಮಗಳು. ಸೊ ಜೀವನದಲ್ಲಿ ಒಂದು ಡಿಸೈನ್ ಅನ್ನೋದು ಇರೋದಿಲ್ಲ ಇವ್ರಿಗೆ. ಬರೀ ತಿನ್ನ, ಕೆಲಸ ಮಾಡಿದ್ನ, ನಿದ್ದೆ ಮಾಡಿದ್ನ ಅಷ್ಟೇ. ಏನು ಒಂದು ಜೀವನದಲ್ಲಿ ಈ ಒಂದು ಆತ್ಮಜ್ಞಾನ ಗೊತ್ತಿರಲ್ಲ, ಒಂದು ವಿಸ್ಡಮ್ ಅನ್ನೋ ಇಂಥ ಒಂದು ಅದ್ಭುತವಾದ ಆತ್ಮಜ್ಞಾನವನ್ನು ತಿಳ್ಕೊಂಡು ನಾವು ಚೈತನ್ಯವನ್ನು ಹೆಚ್ಚಿಸ್ಕೋಬೇಕು ಅನ್ನೋದೆಲ್ಲ ಗೊತ್ತಿರೋದಿಲ್ಲ. ಸೊ ಪಶು ಪ್ರವೃತ್ತಿ ಅಂತಾರಲ್ಲ, ಯಾವಾಗ್ಲೂ ಹೇಳ್ತಾ ಇರ್ತಾರೆ ಕೆಲವರು ಮಕ್ಕಳನ್ನ, ಕತ್ತೆ ತರ ಆಡ್ಬೇಡ ಕಣೋ, ನಾಯಿ ತರ ಕೂಗ್ಬೇಡ ಕಣೋ, ಇದು ಅಂತ ನಾವು ಅನಿಮಲ್ಸ್ ನ ಹೋಲಿಸ್ತಾ ಇರ್ತೀವಲ್ಲ. ಅಂದ್ರೆ ಅಂತ ಅವರು ಶೈಶವಾತ್ಮ ಅನ್ನೋದು ಅವ್ರ ಗುಣ ಅದ್ರಲ್ಲಿ ಇದೆ. ಸೊ ನಾವೀಗ ಆತ್ಮದ ಹಂತಗಳು ಒಂದೊಂದು
ತಿಳ್ಕೊಂಡಾಗ ನಾವು ಪರಿವರ್ತನೆಗೊಳಿಸ್ಕೊಂತೀವಿ. ನಮ್ಗೆ ಇವಾಗ ನಾವು ಒಂದು ಈ ಜ್ಞಾನ ತಿಳಿದಾಗ ನಾವು ನಾನು ಇನ್ನೂ ಇವಾಲ್ವ್ ಆಗ್ಬೇಕು, ನಾನು ಇನ್ನೂ ನನ್ನನ್ನ ನಾನು ವಿಸ್ತರಣೆ ಮಾಡ್ಕೋಬೇಕು, ನಾನು ಈ ಗುಣವನ್ನು ಸರಿಪಡಿಸ್ಕೋಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಈ ಸೋಲ್ ಸ್ಟೇಜಸ್ ನಮ್ಗೆ ತುಂಬಾನೇ ಉಪಯೋಗ ಆಗುತ್ತೆ. ಇನ್ನು ಈ ರೀತಿ ಜನ್ಮಗಳು ಒಬ್ಬೊಬ್ರು ಮಿನಿಮಮ್ ಒಂದು 30-40 ವರ್ಗು ಇಂಥ ಜನ್ಮಗಳು ಹುಡ್ತಾರೆ. ಆ 30-40 ಜನ್ಮಗಳಲ್ಲಿ ಅವರು ಅನುಭವ ಪಡೆದು ಪಾಠಗಳನ್ನು ಕಲಿತು ಅದನ್ನ ಹೇಳಿದ್ನಲ್ಲ ಜ್ಞಾನ ವಿಸ್ಡಮ್ಗೆ ತುಂಬಿಸ್ಕೊಂಡು ಅವರು ಇವಾಲ್ವ್ ಆಗಿ ಬೆಳಿತಾ ಇರ್ತಾರೆ. ಸೊ ಈ ತರ ಒಂದು 20-30-40 ಜನ್ಮಗಳು ಈ ತರ ತಗೊಂಡ್ಮೇಲೆ ಇನ್ನು ನೆಕ್ಸ್ಟ್ ಜನ್ಮದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗಿರ್ತಾರೆ ಅವರು. ಅದನ್ನ ಬಾಲಾತ್ಮ, ಬೇಬಿ ಸೋಲ್ ಅಂತ ಹೇಳ್ತಾರೆ. ಸೊ ಎಷ್ಟೋ ಜನ್ಮಗಳು ಈ ತರ 30-40 ಜನ್ಮಗಳಾದ್ಮೇಲೆ ಒಂದೊಂದು ಜನ್ಮದಲ್ಲಿ ಒಂದೊಂದನ್ನ ಕಲಿತಾ ಅದು ಪರಿಣಿತಿ ಹೊಂದುತ್ತಾ ಈ ಬಾಲಾತ್ಮ ದಶಕ್ಕೆ ಸೇರ್ತಾರೆ. ಇಲ್ಲಿ ಏನಾಗುತ್ತಂದ್ರೆ ಅವರ ಅಸ್ತಿತ್ವವನ್ನು ಉಳಿಸ್ಕೊಳ್ಳಕ್ಕೆ ಮತ್ತೆ ಸಮಸ್ಯೆಗಳನ್ನು ಚಾಲೆಂಜಸ್ನು ಹೇಗೆ ನಾನು ಕ್ರಾಸ್ ಮಾಡ್ಬೇಕು, ಈ ಹೊರಬರೋದು ಹೇಗೆ ಅಂತ ಕಲಿತಾರೆ. ಇಲ್ಲಿ ಅವರು ಸಮಸ್ಯೆಗಳನ್ನ ಹೊರಬರೋ ಒಂದು ಆ ಆಲೋಚನಾ ವಿಧಾನ ಆಮೇಲೆ ಆ ಬುದ್ಧಿವಂತಿಕೆ ಇವರಿಗೆ ಸ್ವಲ್ಪ ಬೆಳೆದಿರುತ್ತೆ ಇಲ್ಲಿ. ಮತ್ತೆ ಇವ್ರಿಗೂ ಸ್ವಲ್ಪ ಫಿಯರ್ ಇದ್ದೇ ಇರುತ್ತೆ. ಪ್ರಪಂಚ ಒಂದು ಭಯಾನಕ ಪ್ರದೇಶ, ಇಲ್ಲಿ ಯಾಕಪ್ಪ ಬಂದೆ ನಾನು, ಏನಕ್ಕೆ ಇಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್, ಈ ಕುಲ ಮತ, ಈ ನಿಯಮ ನಿಬಂಧನೆಗಳು, ಈ ಸ್ವಾರ್ಥ ಭಾವನೆ, ಅಹಂಕಾರ ಇವೆಲ್ಲ ಇದರಿಂದ ತುಂಬಿಕೊಂಡು ಯುದ್ಧಗಳು ಕೂಡ ನಡೆಸ್ತಾ ಇರ್ತಾರೆ. ತಮ್ಮ ಸ್ವಾರ್ಥ ಜಾಸ್ತಿ ಇರುತ್ತೆ ಈ ಬಾಲಾತ್ಮಕ್ಕೆ. ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಧರ್ಮಗಳಿಗಾಗಿ ಹಿಂಸೆ ಕೂಡ ನಡೆಸ್ತಾ ಇರ್ತಾರೆ. ಆಮೇಲೆ ಯುದ್ಧಗಳು ಇದು ಎಲ್ಲ ಮಾಡೋರಿಗೆ ರಾಜಸಿಕ ಗುಣಗಳು ಅಂತ ಹೇಳ್ತೀವಿ. ಇಲ್ಲಿ ಈ ಬಾಲಾತ್ಮ ದಶದಲ್ಲಿ ರಾಜಸಿಕ ಗುಣಗಳು ಜಾಸ್ತಿ ಇರುತ್ತೆ. ಸೊ ಕರ್ಮಗಳು ಹೆಚ್ಚಿನ ರೀತಿನಲ್ಲಿ ಮಾಡ್ತಾ ಇರ್ತಾರೆ. ಕರ್ಮ ಅಂದ್ರೆ ಏನೋ ಕೆಟ್ಟದಂತಲ್ಲ. ಕರ್ಮ ಅಂದ್ರೆ ಏನು, ಒಂದು ಕೆಲಸ. ಆ ಕೆಲಸಗಳು ಮಾಡ್ಲೇಬೇಕು. ನಾವು ಒಂದು ಬರೀ ಕೂತ್ಕೊಳ್ಳಕ್ ಆಗಲ್ಲ, ಏನೋ ಒಂದು ಮಾಡ್ಬೇಕು. ಸತ್ಕರ್ಮ ಆದ್ರೂ ಮಾಡ್ಬೇಕು, ಯಾವ್ದೋ ಒಂದು ಕರ್ಮ ಮಾಡ್ಬೇಕು. ಆ ಕರ್ಮದಿಂದ ನಾವು ಕಲಿತಾ ಇರ್ಬೇಕು. ಆ ಕಲಿತ ಪಾಠವನ್ನು ನಮ್ಮ ಟ್ರಾನ್ಸ್ಮ್ಯೂಟ್ ಮಾಡ್ಬಿಟ್ಟು ನಾವು ಅದನ್ನ ಆತ್ಮಜ್ಞಾನವಾಗಿ ಪರಿವರ್ತಿಸ್ಕೊಳ್ಬೇಕು. ಸೊ ನೆಗೆಟಿವ್ ಕರ್ಮ, ಇನ್ನೊಬ್ಬರ ಜೀವನದಲ್ಲಿ ಕಲ್ಪಿಸ್ಕೊಳ್ಳೋದು, ಅಂತವೆಲ್ಲ ನೆಗೆಟಿವ್ ಕರ್ಮಗಳಾಗುತ್ತೆ, ಕೆಟ್ಟ ಕರ್ಮಗಳು ಆಗುತ್ತೆ. ಇನ್ನೊಬ್ಬರ ಜೀವನದ ನಿರ್ಧಾರಗಳು ತಗೊಳ್ಳೋದು, ಅವರ ಸ್ವಂತ ಜೀವನ, ಪ್ರತಿಯೊಬ್ಬರು ಅವರವರ ಜೀವನದ ನಿರ್ಧಾರ ಅವ್ರು ತಗೊಳಕ್ಕೆ ಬಂದಿರ್ತಾರೆ. ಆದ್ರೆ ಇಲ್ಲಿ ಮನೆಯಲ್ಲಿ ಕೆಲವರು ಇನ್ನೊಬ್ಬರ ನಿರ್ಧಾರಗಳು ಕೂಡ ತಗೊಳ್ತಾ ಇರ್ತಾರೆ. ಇನ್ನು ಕೆಲವರಿಂದ ನಾನೇ ಗ್ರೇಟು, ನನ್ನಂದು ಮೀರಿ ಭಗವಂತನ ಕೂಡ ಯಾವ್ದೂ ಇಲ್ಲ ಅಂತ ಆ ತರ ಇರ್ತಾರೆ. ಸೊ ಇದ್ರಲ್ಲಿ ಇಂಥ ಬಾಲಾತ್ಮ ದಶೆಯಲ್ಲಿ ಒಂದು ಗ್ರೇಟ್ ಎಕ್ಸಾಂಪಲ್ ತಗೋದು ನಾವು ರಾವಣಾಸುರ ಅವ್ರನ್ನ. ರಾವಣಾಸುರ ಅವರು ಅಷ್ಟೇ ಎಷ್ಟು ಜ್ಞಾನವಂತರ ಆದ್ರೂ ಕೂಡ ಅವರು ಈ ದಶದಲ್ಲೇ ಇದ್ದಾರೆ. ಈ ದಶದಲ್ಲೇ ಇರೋದ್ರಿಂದಾನೆ ಅವರು ಆತರ ಇಮ್ಮೆಚ್ಯೂರ್ ಆಗಿ ಭಗವಂತನಂಗೆ ಎದುರಾಡ್ಕೊಂಡ್ರು. ಸೊ ರಾವಣ ಬ್ರಹ್ಮ ಅಂತ ಹೆಸರು ಪಡೆದಿದ್ದಾರೆ. ಆದ್ರೆ ಅವರ ವೈಯಕ್ತಿಕ ಸ್ವಾರ್ಥಕ್ಕಾಗಿ ದೇವಿ ದೇವತೆಗಳನ್ನು ಕೂಡ ಪೀಡಿಸ್ತಾ ಇರ್ತಾರೆ, ಅಹಂಕಾರದಿಂದ ಮೆರಿತಾ ಇರ್ತಾರೆ. ಇದು ಅವರು ಬಾಲಾತ್ಮ ದಶೆ ಅಂತ ಹೇಳ್ಕೋಬಹುದು. ಈ ನಾಗರಿಕ ಪ್ರಪಂಚದಲ್ಲಿ ಬದುಕಬೇಕಾದ್ರೆ ಯಾವ್ದು ಸರಿ ಇಲ್ಲ ಅನ್ನೋ ವಿಚಕ್ಷಣೆ ಅನ್ನೋದು ಕಲಿಬೇಕಲ್ವಾ. ಇಲ್ಲಿ ಆ ವಿಚಕ್ಷಣೆ ಕಲಿತಿಲ್ಲ ಅಂದ್ರೆ ನಮ್ಮನ್ನ ಒಂದು ದುಷ್ಟರು ಧೂರ್ತರು ಅಂತ ನಮ್ಮನ್ನ ಎಲ್ಲರೂ ಪಕ್ಕಕ್ಕೆ ತಳ್ಬಿಡ್ತಾರೆ. ಸೊ ಆ ತರ ಇದು ಬಾಲಾತ್ಮ ದಶೆ ಇರುತ್ತೆ. ಇನ್ನು ಏನಂದ್ರೆ ಈ ಬಾಲಾತ್ಮ ದಶದಲ್ಲಿ ಇನ್ನು ಕೆಲವರು ಹೆಂಗಿರ್ತಾರಂದ್ರೆ ಒಂದು ಲಾರ್ಡ್ ಅಂದ್ರೆ ರಾಜ ಚಕ್ರವರ್ತಿ ಆಜ್ಞೆಗಳನ್ನು ಶಿರಸಾವಹಿಸುವ ಒಂದು ಸೈನಿಕ ತರ, ಅಂದ್ರೆ ಯಾರಾದ್ರೂ ದೊಡ್ಡವರು ಹೇಳಿದ್ರೆ ಎಸ್ ಬಾಸ್ ಅನ್ನೋ ತರ ಆ ತರ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಸಂಪೂರ್ಣ ಪರಿಪಕ್ವತೆ ಏನು ಇದು ಹೇಗೆ ಅನ್ನೋ ಒಂದು ಆ ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನೋದು ಇರೋದಿಲ್ಲ. ಸೊ ಇವೆಲ್ಲ ಕೂಡ
ಈ ದಶೆಯಲ್ಲಿ, ಬಾಲಾತ್ಮ ದಶೆಯಲ್ಲಿ ಆ ಕಲಿತಾ ಇರ್ತಾರೆ. ಇಂಥ ಜನ್ಮಗಳು ಬಾಲಾತ್ಮ ಜನ್ಮಗಳಿಗೆ ಒಂದು 30-40 ಅಂತ ಹೇಳಿದ್ನಲ್ಲ, ಆ 40ರಿಂದ 100 ಜನ್ಮಗಳವರೆಗೂ ನಾವು ಎಷ್ಟೆಷ್ಟು ಜನ್ಮ ತಗೊಂಡಿರ್ತೀವಿ ಅನ್ನೋದು ಕೂಡ ಇಲ್ಲಿ ನಮ್ಗೆ ತಿಳಿಯುತ್ತೆ. ನೆಕ್ಸ್ಟ್ 3ನೇ ದಶ ಏನಂದ್ರೆ ಯುವ ಆತ್ಮ, ಯಂಗ್ ಸೋಲ್. ಯಂಗ್ ಸೋಲ್ ಹೆಂಗಿರ್ತಾರೆ, ಯಂಗ್ ಪೀಪಲ್ ಹೇಗಿರ್ತಾರೆ, ಬಿಸಿ ರಕ್ತ ಅಂತೀವಲ್ಲ ನಾವು, ಅದೇ ತರ ನಾವು ಏನೇನ್ ಕಲಿತೀವಿ ಈ ಯಂಗ್ ಸೋಲ್ ಅನ್ನೋ ದಶದಲ್ಲಿ ತಮ್ಮದೇ ಆದ ಒಂದು ಅಸ್ತಿತ್ವವನ್ನು ಕಾಪಾಡ್ಕೊಳ್ಳಕ್ಕೆ, ಆಮೇಲೆ ಸಕ್ಸಸ್ಗೆ, ಕೀರ್ತಿ ಪ್ರತಿಷ್ಠೆಗೆ, ನಾನೇ ಎಲ್ಲರಿಗಿಂತ ಶಕ್ತಿಮಂತ ಆಗ್ಬೇಕು, ನನ್ನಿಂದಲೇ ಎಲ್ಲ ಸಾಧ್ಯ ಅನ್ನೋ ಒಂದು ಮನಸ್ತತ್ವದಲ್ಲಿ ಇರ್ತಾರೆ ಇವರು. ಹೇಗಂದ್ರೆ ಎಲ್ಲ ಸಾಧಿಸ್ತೀನಿ, ನನಗೇನು ನಾನು ಪ್ರತಿ ಒಂದು ಮಾಡಬಲ್ಲೆ ಅನ್ನೋ ಒಂದು ಆತ್ಮಸ್ಥೈರ್ಯದಿಂದ ಕೂಡ ಇರ್ತಾರೆ. ಆಮೇಲೆ ಇಲ್ಲಿ ಈ 100 ಜನ್ಮಗಳು ಎತ್ತಿದ ಮೇಲೆ ನಾವು ಒಂದು ಕ್ರಮಶಿಕ್ಷಣೆ ಅನ್ನೋದು ಇಲ್ಲಿ ಜೀವನದಲ್ಲಿ ಬರುತ್ತೆ. ಈ ನಾಗರಿಕತೆ ಅನ್ನೋದು ಕಲಿತಾರೆ. ಆಮೇಲೆ ಇವ್ರಿಗೆ ಸ್ವಲ್ಪ ದುರಾಸೆ ಕೂಡ ಇರುತ್ತೆ, ಅತ್ಯಾಸ ಅಂತ ಕೂಡ ಇರುತ್ತೆ. ಯಾಕಂದ್ರೆ ನಾನು ಕೀರ್ತಿ, ಪ್ರತಿಷ್ಠೆ, ಧನ ಇದೆಲ್ಲ ನಾನ್ ದುಡಿಬೇಕು, ನಾನ್ ಪ್ರಪಂಚದಲ್ಲಿ ಎಲ್ಲವನ್ನೂ ಆಧಿಪತ್ಯ ನಡೆಸ್ಬೇಕು, ಎಲ್ರೂ ನನ್ನ ಕಾಲ್ ಕೆಳಗಡೆ ಇರ್ಬೇಕು ಅನ್ನೋ ತರ ಇರ್ತಾರೆ ಇವರು. ಸೊ ಇಲ್ಲಿ ಕೂಡ ರಾಜಸಿಕ ಲಕ್ಷಣಗಳೇ ಜಾಸ್ತಿ ಇರುತ್ತೆ. ಟೈಮು, ಮನಿ, ಈ ಟೈಮ್ ಈಸ್ ಮನಿ ಅನ್ಕೊಂತಾರೆ. ಅಂದ್ರೆ ನಾನು ವೇಸ್ಟ್ ಮಾಡಬಾರ್ದು, ದುಡಿಬೇಕು ಅಂತ ಯಾವಾಗ್ಲೂ ಈ ದುಡ್ಡೇ ಸರ್ವಸ್ವ ಅಂತ ಒಂದು ದುಡಿಬೇಕು ಅನ್ನೋದ್ರಲ್ಲಿ ಅಂತ ಒಂದು ಮೆಂಟಾಲಿಟಿ ಅನ್ನೋದು ಇರುತ್ತೆ. ಸೊ ಇವ್ರಿಗೆಲ್ಲ ಮೆಡಿಟೇಷನ್ ಅಂದ್ರೆ ಏನು ಗೊತ್ತಿಲ್ಲ, ಸ್ಪಿರಿಚುವಲ್ ಪಾತ್ ಅಂದ್ರೆ ಏನ್ ಗೊತ್ತಿಲ್ಲ, ಆತ್ಮಜ್ಞಾನ ಅಂದ್ರೆ ಏನ್ ಗೊತ್ತಿಲ್ಲ, ಇಂತ ಎಲ್ಲ ಯಾವ್ದು ಇದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಲ್ಲ ಅವರು. ಅಂತ ಬರೀ ಒಂದು ಮೆಟೀರಿಯಲಿಸ್ಟಿಕ್ ಲೈಫ್ ಅಲ್ಲಿ ತುಂಬಿಕೊಂಡಿರ್ತಾರೆ. ಸ್ವತಂತ್ರದ ಮನೋಭಾವನ ಇರುತ್ತೆ. ಮತ್ತೆ ಈ ಭೌತಿಕ ಸುಖಗಳು ಮೇಲೆನೆ ಅವರ ಜಾಸ್ತಿ ಕಾನ್ಸಂಟ್ರೇಷನ್ ಇಟ್ಟಿರ್ತಾರೆ. ಆಮೇಲೆ ಈ ಒಂದು ಹೋದ, ಹಂಗು, ಅಧಿಕಾರ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ. ಆಮೇಲೆ ಇನ್ನೊಬ್ಬರ ದುಡ್ಡು ಮೇಲೆ ಕೂಡ ಆಸೆ ಪಡ್ತಾ ಇರ್ತಾರೆ. ಇವರೆಲ್ಲರೂ ಯುವಾತ್ಮ ದಶೆಗಳು. ಇದಕ್ಕೆ ಎಕ್ಸಾಂಪಲ್ ಏನ್ ತಗೋಬಹುದು ಅಂದ್ರೆ ರಾಜಕೀಯದಲ್ಲಿ ಇರೋರು, ಆಮೇಲೆ ಒಂದು ನಿಯಂತಗಳು ಅಂತೀವಲ್ಲ, ನಿಯಂತಗಳು, ದೊಡ್ಡ ಬಿಸಿನೆಸ್ ಮ್ಯಾಗ್ನೆಟ್ಸ್, ಆಮೇಲೆ ಕೆಲವರು ಮತಾಧಿಕಾರಿಗಳಿರ್ತಾರೆ, ಅವ್ರ ಮತಾನೇ ಗ್ರೇಟು ಅನ್ಬಿಟ್ಟು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ ಆಗಿರ್ತಾರೆ, ಕುಲ ಮತ ಅನ್ಕೊಂಡು. ಆಮೇಲೆ ಗ್ರೂಪಿಸಂ ಮಾಡೋರು ಆಗಿರ್ತಾರೆ. ಇವರಿಗೆ ಅತ್ಯವಶ್ಯಕತ ಹೇಳಲು ಹೋದ್ರೆ ಅವರು ನಮ್ಮನ್ನ ನೋಡಿ ಅವ್ರಿಗೆ ಅದೇ ಜೀವನದಲ್ಲಿ ದುಡ್ಡೇ ಮುಖ್ಯ ಅಂತ ಅನ್ಕೊಂತಾ ಇರ್ತಾರೆ. ನಾವೇನಾದ್ರೂ ಹೋಗಿ ಆಧ್ಯಾತ್ಮಿಕತೆ ಬಗ್ಗೆ ಏನಾದ್ರೂ ಹೇಳಿದ್ರೆ, ಹೋಗಪ್ಪ ಅದೆಲ್ಲ ಕೆಲ್ಸ ಇಲ್ದೇ ಇರೋರು ಮುದುಕರು, ಏನು ಕೆಲ್ಸಕ್ ಬಾರ್ದೇ ಇರೋ ಕೆಲ್ಸ ನೀವ್ ಹೇಳ್ತಾ ಇದ್ದೀರಾ, ಅವೆಲ್ಲ ಬೇಕಾಗಿಲ್ಲ ನಮ್ಗೆ ಅಂತ ಹೇಳ್ತಾರೆ. ಯಾರು ನಮ್ಗೆ ಆಧ್ಯಾತ್ಮಿಕತೆ ಬೇಡ ಅಂತಾರೋ ಅಂತವ್ರೆಲ್ಲ ಈ ದಶದಲ್ಲಿ ಇದ್ದಾರೆ ಅಂತ ಅರ್ಥ. ಇಂತಹ ಜನ್ಮಗಳು ಕೂಡ ನಾವು ಒಂದು 50 ಜನ್ಮಗಳು ಇಂತಾವಿರುತ್ತೆ. ಸೊ ಇಲ್ಲಿಗೆ ಎಷ್ಟಾಯ್ತು, ಟೋಟಲ್ 150 ಜನ್ಮಗಳು ಆಯ್ತು. ಈ ಯುವಾತ್ಮ ದಶೆಗೆ 150 ಜನ್ಮಗಳಲ್ಲಿ ನಾವು ಒಂದೊಂದು ಕಲಿತಾ ನಮ್ಮನ್ನ ಒಂದು ಆತ್ಮ ಜ್ಞಾನವನ್ನು ಬೆಳೆಸ್ಕೊಂತ, ಒಂದು ಸಂದರ್ಭಗಳಿಂದ ಕಲಿತಾ ಅದನ್ನ ಹೇಗೆ ಕ್ರಾಸ್ ಮಾಡ್ಬೇಕು, ಈ ಚಾಲೆಂಜಸ್ ನ ಹೇಗೆ ಫೇಸ್ ಮಾಡ್ಬಿಟ್ಟು ಗೆಲ್ಲಬೇಕು, ಇವೆಲ್ಲ ಕಲಿಯೋಷ್ಟೊತ್ತಿಗೆ ಒಂದು 150 ಜನ್ಮ ನಾವು ತಗೊಂಡಿರ್ತೀವಿ. ಇನ್ನು 4ನೇದೇನಂದ್ರೆ ಪ್ರೌಢಾತ್ಮ, ಪರಿಣಿತ ಆತ್ಮ ಅಂದ್ರೆ ಇವರು ಯಂಗ್ ಸೋಲು ಲಾಸ್ಟ್ ಜನ್ಮಗಳು ಬರ್ತಾ ಒಂದು ಪರಿಪಕ್ವತೆ ಸ್ಟಾರ್ಟ್ ಆಗುತ್ತೆ. ಅಂತ ಒಂದು ಆತ್ಮ ಅನ್ನೋದು ಇದೆ, ಆತ್ಮ ಜ್ಞಾನವನ್ನು ಕಲಿಬೇಕು ಅನ್ನೋದು ಒಂದು ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ಸೊ ಇವರು ಪರಿಣಿತ ಆತ್ಮ, ಮೆಚೂರ್ಡ್ ಸೋಲು ಸ್ಟೇಜ್ಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರ್ತಾರೆ. ಸೊ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಏನಂದ್ರೆ, ದುಡ್ಡೇ ಜೀವನ ಅಲ್ಲ, ಈ ಕೀರ್ತಿ ಪ್ರತಿಷ್ಠಾ ಸಂಪತ್ತು ಅಧಿಕಾರ ಇವೆಲ್ಲವೂ
ಆ ಆ ಪ್ರಾಧಾನ್ಯತೆ ಕಳೆದೋಗುತ್ತೆ. ಆಮೇಲೆ ಮನಸ್ಸಾಕ್ಷಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಾನ್ ಮಾಡ್ತಾ ಇರೋದು ಒಳ್ಳೆದಾ ಕೆಟ್ಟದಾ, ಇದರಿಂದ 4 ಜನಕ್ಕೆ ಒಳ್ಳೇದಾಗ್ಬೇಕಲ್ವಾ, ಇಂಥ ಆಲೋಚನೆಗಳು ಸ್ಟಾರ್ಟ್ ಆಗುತ್ತೆ. ಸತ್ವಗುಣ ಪ್ರಧಾನವಾಗಿ ಇಲ್ಲಿ 150 ಜನ್ಮಗಳಾದ್ಮೇಲೆ ನಾವು ಸತ್ವ ಪ್ರಧಾನ ಜನ್ಮಗಳು ತಗೊಂತೀವಿ. ಸೊ ಚೈತನ್ಯವಂತ ಜೀವನ ಮುಖ್ಯ, ಈ ದುಡ್ಡು ಕಾಸು ಮುಖ್ಯ ಅಲ್ಲ. ಇದನ್ನ ಮೀರಿ ಇನ್ನೂ ಏನೋ ನಾವು ಕಲಿಯೋದಿದೆ, ಇದನ್ನ ಮೀರಿ ಇನ್ನೂ ನಾವು ಎಷ್ಟೊಂದು ತಿಳ್ಕೊಳ್ಳೋದಿದೆ ಈ ಪ್ರಪಂಚದಲ್ಲಿ ಅನ್ನೋದು ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಪ್ರೀತಿಯೇ, ವಿಶ್ವಾಸ, ಬಾಂಧವ್ಯ, ಇದಕ್ಕೆ ಬೆಲೆ ಕೊಡ್ತಾರೆ ಅವರು. ಪ್ರತಿಯೊಬ್ಬರನ್ನು, ಹೌದು ಅವರು ನನ್ನಂತೆ ಅಲ್ವಾ, ಅವರು ಇನ್ನೊಬ್ಬರನ್ನ ವಿಶ್ವಾಸ ಮಾಡ್ತಾರೆ. ಆಮೇಲೆ ಸಂಬಂಧ ಬಾಂಧವ್ಯಗಳಿಗೆ ಬೆಲೆ ಕೊಡ್ತಾರೆ, ಆತ್ಮ ಸಾಕ್ಷಿಗೆ ಬೆಲೆ ಕೊಡ್ತಾರೆ. ಇಂತ ಒಂದು ಸ್ಟೇಜ್ ಸ್ಟಾರ್ಟ್ ಆಗುತ್ತೆ. ಈ ಇಡೀ ವಿಶ್ವಕ್ಕೂ ನನಗೂ ಏನು ಸಂಬಂಧ, ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೀನಿ, ಯಾಕೆ ಎಲ್ಲಿದ್ದೀನಿ, ಇನ್ನು ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು, ಇಂತ ಒಂದು ಪ್ರಶ್ನೆಗಳು ಇವ್ರುಗಳಿಗೆ ಸ್ಟಾರ್ಟ್ ಆಗುತ್ತೆ. ಸೊ ಇವರು ಇನ್ನೊಂದೇನಂದ್ರೆ ಸಾಫ್ಟ್ ಆಗೋಗ್ತಾರೆ. ಎದುರುಗಡೆ ಇರೋರು ಏನಂತಾರೋ ಏನಾದ್ರೂ ಅಂದ್ಬಿಟ್ಟು ಅವರ ಆಂಗಲ್ ಅಲ್ಲಿ ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ. ಆಮೇಲೆ ಭಾವಗಳಿಂದ ಕೂಡಿದ ಮಾನವ ಸಂಬಂಧಗಳನ್ನು ಬಗ್ಗೆ ಆಲೋಚಿಸ್ತಾರೆ. ಅಂದ್ರೆ ಒಂಥರ ಪ್ರೀತಿಗೆ ಬೆಲೆ ಕೊಡ್ತಾರೆ, ಆ ಸಂಬಂಧ ಬಾಂಧವ್ಯಗಳ ಬೆಲೆ ಅರ್ಥ ಆಗುತ್ತೆ ಅವರಿಗೆ. ಈ ತರ ಆಲೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿ ಒಂದು ವ್ಯಕ್ತಿಗಳ ಒಬ್ರಿಗೂ ಇನ್ನೊಬ್ರಿಗೂ ಮಧ್ಯದ ಸರಿಹದ್ದು ಅನ್ನೋದು ಕಳೆದೋಗುತ್ತೆ. ನೀನು ನಾನು ಸಮಾನ, ನಾನು ದೇವ್ರೆ ನೀವು ದೇವ್ರೆ, ನಾನು ಮನುಷ್ಯನಾಗಿ ಇದೇ ರೀತಿ ಇರ್ತೀನಿ, ನೀವು ಅದೇ ರೀತಿ ಇರ್ತೀರ ಅನ್ನೋ ಒಂದು ಸಮಭಾವನೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನನ್ನಂತೆ ಇನ್ನೊಬ್ರು ಅಂತ ಯೋಚನೆ ಮಾಡ್ತಾರೆ. ಆದ್ರಿಂದ ಈ ದಶದಲ್ಲಿ ಇರೋರು ನಮ್ಮ ಆತ್ಮದ ಸ್ಥಿತಿ ಬಗ್ಗೆ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಬಂದು ಒಂದು ಮೊದಲ ತರ ದುರುಸುತನ ಇರಲ್ಲ, ಒಂಥರ ಮೊದಲು ಜನ್ಮಗಳ ತರ ಎಲ್ಲ ಅನ್ಕೊಂಡಿದ ತಕ್ಷಣ ಆಗ್ಬೇಕು, ನಾನೇ ಗ್ರೇಟು ಅಂತ ಯಾವ್ದು ಇರಲ್ಲ. ಒಂದು ವಿಟ್ನೆಸಿಂಗ್ ಸ್ಟೇಟ್ಗೆ ಬರ್ತಾರೆ. ಸಾಕ್ಷಿ ತತ್ವದಿಂದ ಪ್ರತಿಯೊಂದನ್ನು ನೋಡಕ್ಕೆ ಶುರು ಮಾಡ್ತಾರೆ. ಇನ್ನೊಬ್ಬರ ಕೆಲಸಗಳಿಗೆ ಸ್ಪಂದಿಸಿಸ್ತಾರೆ. ಆಮೇಲೆ ಸಾಕ್ಷಿಭೂತರಾಗಿ ಇರ್ತಾರೆ. ಅಂದ್ರೆ ಈ ರೀತಿ ಒಂದೊಂದು ಪ್ರತಿಯೊಬ್ಬರನ್ನು ಅಬ್ಸರ್ವ್ ಮಾಡೋ ಒಂದು ಸ್ಟೇಜ್ಗೆ ಬಂದು ಅಬ್ಸರ್ವ್ ಮಾಡ್ತಾ ಮಾಡ್ತಾ ಕೂಡ ಕಲಿತಾ ಇರ್ತಾರೆ. ಆತ್ಮ ಜ್ಞಾನವನ್ನು ಬೆಳೆಸ್ಕೊಂತ ಇರ್ತಾರೆ, ಆತ್ಮ ವಿಸ್ತಾರವನ್ನು ಮಾಡ್ಕೊಂತ ಇರ್ತಾರೆ. ಇಂಥ ಒಂದು ಜನ್ಮಗಳು ಮತ್ತೆ 50ರಿಂದ 100 ಜನ್ಮಗಳು, ಅಂದ್ರೆ 200 ಅಥವಾ 250 ಜನ್ಮಗಳು ಆಯ್ತು ಇಲ್ಲಿವರೆಗೂ. ಸೊ 250 ಜನ್ಮಗಳಾದ್ಮೇಲೆ ನಾವು ಒಂದು ಪರಿಣಿತ ಸ್ಟೇಜ್ಗೆ ಬರ್ತೀವಿ. ಇಲ್ಲಿ ಇವ್ರನ್ನ ವೃದ್ಧಾತ್ಮ ಅಂತ ಹೇಳ್ತೀವಿ. ಇಲ್ಲಿ ಇವ್ರಿಗೆ ಆತ್ಮ ಜ್ಞಾನ, ಅವ್ರ ಮೇನ್ ಟಾರ್ಗೆಟ್ ಆತ್ಮ ಜ್ಞಾನವನ್ನು ಕಲಿಬೇಕು. ನಾವೆಲ್ಲರೂ ಒಂದೇ ಮೂಲದಿಂದ ಬಂದವರು. ಹೇಳಿದ್ನಲ್ಲ, ಒಂದು ಆತ್ಮ ಹೇಗೆ ಸೃಷ್ಟಿ ಆಯ್ತು ಅಂದ್ಬಿಟ್ಟು ಅಂತ ಜ್ಞಾನ, ನಾವೆಲ್ಲ ಒಂದೇ ಒಂದು ಆಲ್ ದಟ್ ಇಂದ ಬಂದವರು ಅಂತ ತಿಳ್ಕೊಂತಾರೆ. ದೇವರೆಲ್ಲ ಒಂದೇ, ನಾವೆಲ್ಲ ದೈವಾತ್ಮ ಸಂಭೂತರೆ, ನಾವೆಲ್ಲ ದೇವರ ಒಂದು ಮಕ್ಕಳೇ, ಆ ತರ ಒಂದು ಭಾವನೆ ಶುರು ಆಗುತ್ತೆ. ಸೊ ಈ ಉದಾತ್ತ ದಶ ಅಂದ್ರೆ ಇಲ್ಲಿ ಏಕತ್ವದ ಭಾವನೆ ಸ್ಟಾರ್ಟ್ ಆಗುತ್ತೆ. ಏಕತ್ವ ಅಂದ್ರೆ ಏನು? ಎಲ್ಲರೂ ಒಂದೇ, ಅಂದ್ರೆ ತತ್ವಮಸಿ ಅಂತೀವಲ್ಲ, ಆ ತರ ಭಾವನೆ ಇಲ್ಲಿ ಶುರು ಆಗುತ್ತೆ. ಇಲ್ಲಿ ಏನಾಗುತ್ತಂದ್ರೆ ತಮೋಗುಣ, ರಜೋಗುಣ, ಸತ್ವಗುಣ ಜನ್ಮಗಳು ಆಗೋಯ್ತು. ಇಲ್ಲಿ ತ್ರಿಗುಣಾತೀತರಾಗ್ತಾರೆ. ಅಂದ್ರೆ ಈ 3 ಗುಣಗಳಿಗೆ ಅತೀತವಾಗಿ ಒಂದು ಏಕತ್ವದ ಒಂದು ಚೈತನ್ಯವಂತವಾದ ಜೀವನ ಶುರು ಆಗುತ್ತೆ. ಸೊ ಇವರು ಉಳಿವಿಗಾಗಿ ಸರ್ವೈವಲ್ ಕಾನ್ಶಿಯಸ್ನೆಸ್ ಇರಲ್ಲ, ಉಳಿವಿಗಾಗಿ ಹೋರಾಟ ಮಾಡಲ್ಲ. ಇವ್ರಿಗೆ ಜೀವನದಲ್ಲಿ ಯಾವುದೇ ಒಂದು ಊಟಕ್ಕೆ, ಬಟ್ಟೆಗೆ, ಇದಕ್ಕೆಲ್ಲ ತೊಂದರೆ ಇರೋದೇ ಇಲ್ಲ.
ಯಾಕೆಂದ್ರೆ ಆ ಜನ್ಮಗಳೆಲ್ಲ ಮೀರಿ ಅವರು ಒಂದು ಉನ್ನತ ಜನ್ಮಕ್ಕೆ ಬಂದಿದ್ದಾರೆ. ಸೊ ಉಳಿವಿಗಾಗಿ ಹೋರಾಟ, ಸರ್ವೈವಲ್ ಕಾನ್ಶಿಯಸ್ನೆಸ್, ಭಯ ಅನ್ನೋ ಇವೆಲ್ಲದರಿಂದ ಹೊರಬಂದಿರ್ತಾರೆ. ಈ ಬ್ರಹ್ಮಾಂಡ ನನಗೆ ಏನ್ ಬೇಕೋ ಅದು ಕೊಡುತ್ತೆ, ನಾನು ಈ ಬ್ರಹ್ಮಾಂಡದಿಂದ ಕನೆಕ್ಟ್ ಆಗಿದ್ದೀನಿ, ನಾನು ಅಂತ ಒಂದು ಆತ್ಮ ವಿಶ್ವಾಸದಿಂದ ಇರ್ತಾರೆ ಈ ಒಂದು ಓಲ್ಡ್ ಸೋಲ್ಸ್. ಈ ವಿಶ್ವಶಕ್ತಿಯನ್ನೇ ಅಪಾರವಾಗಿ ನಂಬುತ್ತಾರೆ ಇವರು. ಎಲ್ಲರನ್ನು ಗೌರವದಿಂದ ನೋಡ್ತಾರೆ, ಇನ್ನೊಬ್ಬರನ್ನ ಕೆಟ್ಟದಾಗ್ಲಿ ಅಂತ ಯಾರಿಗೂ ಬಯಸೋದಿಲ್ಲ, ಮತ್ತು ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡೋದೇ ಇಲ್ಲ. ಆಮೇಲೆ ಇನ್ನೊಬ್ಬರನ್ನ ಜಡ್ಜ್ಮೆಂಟ್ ಮಾಡೋದಿಲ್ಲ, ಇನ್ನೊಬ್ಬರ ಒಂದು ಇದು ಕೇವಲವಾಗಿ ನೋಡಲ್ಲ, ಅವ್ರು ತುಳಿಬೇಕು ಅಂತ ಅನ್ಕೊಳ್ಳೋದಿಲ್ಲ. ಅಂತ ಒಂದು ಅದ್ಭುತವಾದ ಜನ್ಮಗಳು ಸ್ಟಾರ್ಟ್ ಆಗುತ್ತೆ. ಇನ್ನೊಬ್ಬರ ಜೊತೆ ಹೊಂದಿಕೊಂಡು ಒಗ್ಗಟ್ಟಾಗಿರ್ತಾರೆ. ತಮ್ಮ ಸ್ವಂತ ಭಾವನೆಗಳನ್ನ ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡೋದಿಲ್ಲ ಇಲ್ಲಿ. ಸೊ ಎಲ್ರಿಗೂ ಮನೆಯಲ್ಲಾಗ್ಲಿ ಯಾರೇ ಆಗ್ಲಿ ಅವರವರ ಸ್ವತಂತ್ರತೆ ಇದೆ. ಅವರ ಜೀವನ ಧ್ಯೇಯವನ್ನು ಅವರು ತಿಳ್ಕೊಂಡು ಅವರ ಜೀವನ ಧ್ಯೇಯವನ್ನು ಸಾಧನೆ ಮಾಡಕ್ಕೆ ನನ್ನ ಸಹಾಯ ನಾನು ಮಾಡಕ್ಕೆ ರೆಡಿ ಅಂತ ಅನ್ಕೊಂತ ಇರ್ತಾರೆ. ಜೀವನದ ಏರುಪೇರುಗಳು, ಜೀವನದಲ್ಲಿ ಏನು ಹೆಚ್ಚು ಕಮ್ಮಿ ಅದಕ್ಕೆಲ್ಲ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರಿಗೆ ಎಲ್ಲವನ್ನು ಭಾವನದಿಂದ ನೋಡ್ತಾರೆ. ಸೊ ಇವರು ಭಾವೋದ್ವೇಗ ಆತ್ಮಗಳ ಜೊತೆ ಹುಷಾರಾಗಿರ್ಬೇಕು. ಯಾಕಂದ್ರೆ ಎಮೋಷನಲ್ ಆಗಿ ಇದ್ದವ್ರ ಜೊತೆ ಇವರು ಒಂಥರ ಅದೇ ಇದಕ್ಕೆ, ಯಾಕೆ ಅಂದ್ರೆ ಇವ್ರದ್ರಲ್ಲಿ ಒಂದು ಸಾತ್ವಿಕ ಭಾವನೆಗಳು ಇರುತ್ತಲ್ಲ, ಅಂದ್ರೆ ಆ ಭಾವೋದ್ವೇಗದಲ್ಲಿ ನಾವು ಮುಳುಗೋಗ್ತೀವಿ. ಸೊ ಅಂತವರಿಂದ ಹುಷಾರಾಗಿ ಇರ್ಬೇಕು. ಸೊ ಧ್ಯಾನ, ಆತ್ಮಜ್ಞಾನ ಇವ್ರಿಗೆ ತುಂಬಾ ಮುಖ್ಯವಾಗಿ ಇರುತ್ತೆ. ಇವರ ಮೇನ್ ಟಾರ್ಗೆಟ್ ಏನಿರುತ್ತಂದ್ರೆ, ಒಂದು ನಾನು ಆತ್ಮಜ್ಞಾನಿ ಆಗ್ಬೇಕು, ಇನ್ನೂ ನನ್ನ ಆತ್ಮ ಉದ್ಧಾರ ಆಗ್ಬೇಕು, ನಾನು ಈ ಅಂಶಾತ್ಮೆಯಿಂದ ಪೂರ್ಣಾತ್ಮ ಸ್ಥಿತಿಗೆ ನನಗೆ ಹೋಗ್ಬೇಕು ಅನ್ನೋ ಒಂದು ಆಕಾಂಕ್ಷೆ ಇರುತ್ತೆ. ಆಮೇಲೆ ಸಹನಶೀಲತೆ ಇರುತ್ತೆ ಅವರಿಗೆ, ಒಂದು ಧೈರ್ಯ, ಸಾಹಸ ಜೀವನದಲ್ಲಿ ಇರುತ್ತೆ. ಅಪಾರವಾದ ಸೆಲ್ಫ್ ಲವ್, ಅನ್ಕಂಡೀಷನಲ್ ಲವ್ ಇನ್ನೊಬ್ಬರ ಮೇಲೆ, ಮತ್ತೆ ಆತ್ಮಜ್ಞಾನವೇ ಇವರ ಒಂದು ಜೀವನದ ಲಕ್ಷ್ಯ ಇಂತ ಅವರು ಈ ಆತ್ಮ ಅಂತ ಹೇಳ್ತೀವಿ. ಇನ್ನು ಈ ಜನ್ಮಗಳು ಆದ್ಮೇಲೆ ಟ್ರಾನ್ಸೆಂಡೆಡ್ ಸೋಲ್ ಅಂದ್ರೆ ಆರನೇದು ಟ್ರಾನ್ಸೆಂಡೆಡ್ ಸೋಲ್. ಈ ಸ್ಥಿತಿನಲ್ಲಿ ಜನ್ಮಗಳು ಏನಂದ್ರೆ ಇವು ಮೊದಲಿಂದ ಎಲ್ಲ ಕಲ್ತು ಬಿಟ್ಟಿರ್ತಾರೆ ಎಷ್ಟೊತ್ತಿಗೆ. ಈ ಟ್ರಾನ್ಸೆಂಡೆಡ್ ಸೋಲ್ಸ್ ಅಂದ್ರೆ ಈ ಒಂದು ಜೀವನದಲ್ಲಿ ಏನೇನು ಕಲಿಬೇಕು ಆಲ್ಮೋಸ್ಟ್ ಎಲ್ಲಾನು ಕಲ್ತಿರ್ತಾರೆ. ಸ್ಟಾರ್ಟಿಂಗ್ ಇಲ್ಲ, ಕಲಿಯೋದಿಲ್ಲ. ಇವ್ರು ಒಂದೇ ಸಲಿ ಹುಟ್ಟಿದ ತಕ್ಷಣ ಅವರ ಮೇನ್ ಟಾರ್ಗೆಟ್ ಏನಿರುತ್ತೆ ಅಂದ್ರೆ ಆತ್ಮಜ್ಞಾನವನ್ನು ಹಂಚುವ ಟೀಚರ್ಸ್ ಆಗಿರ್ತಾರೆ. ಈಗ ನಮ್ಮ ಪತ್ರಿಜಿ ಗುರುಗಳ ತರ, ಆತರ ಒಂದು ಒಂದು ಸಾಯಿಬಾಬಾ ಅವರು ಹೇಗೆ ಎಲ್ಲಾರನ್ನು ಪರಿವರ್ತನೆಗೊಳಿಸಿದ್ರು, ಒಂದು ಜೀಸಸ್, ಇವರೆಲ್ಲ ಅಂತ ಒಂದು ಟ್ರಾನ್ಸೆಂಡೆಡ್ ಸೋಲ್ಸ್. ಅವರು ಏನು ಹುಟ್ಟಿದ್ದೆ ಅವರು ಆತ್ಮಜ್ಞಾನವನ್ನು ಹಂಚಕ್ಕೆ. ಸೊ ವಿದ್ವಾಂಸರು, ಆರ್ಟಿಸ್ಟ್ಗಳು ಇನ್ನೊಬ್ಬರ ಕಲೆಯನ್ನು ಒಂದು ಯಾವುದೇ ಒಂದು ಇದ್ರಲ್ಲಿ ಪರಿಣಿತರಾಗಿರ್ತಾರೋ ಅವರೆಲ್ಲ ಈ ಟ್ರಾನ್ಸೆಂಡೆಡ್ ಸೋಲ್ಸ್ ಆಗಿರ್ತಾರೆ. ಸೊ ಕಲೆಗಳು ಹೇಳ್ಕೊಡೋದು ಎಲ್ಲಾನು ಇರುತ್ತಲ್ಲ, ಅವೆಲ್ಲ ಹೇಳ್ಕೊಡೋ ಒಂದು ಆತ್ಮಜ್ಞಾನ ಒಂದೇ ಅಲ್ಲ, ಒಂದು ಕಲೆಗಳಲ್ಲಿ ಕೂಡ ಒಂದು ವಿದ್ವಾಂಸರು ಇರ್ತಾರೆ, ಇನ್ನೊಂದು ಒಂದು ಆರ್ಟಿಸ್ಟ್ಗಳು ಇರ್ತಾರೆ. ಯಾವುದೋ ಒಂದು ಇದ್ರಲ್ಲಿ ಅವರ ಸಾಧನೆಯನ್ನು ಅವರು ಸಂಪೂರ್ಣವಾಗಿ ಕಲಿತು ಅದನ್ನ ಸಾವಿರಾರು ಜನಕ್ಕೆ ಕಲಿಸೋ ಅಂತ ಅವರು ಇರ್ತಾರೆ. ಸೊ ಪ್ರಪಂಚದಲ್ಲಿ ಇರೋ ಎಲ್ಲರೂ ಒಂದೇ ಅನ್ನೋ ಸಮಭಾವನೆಯಿಂದ ಇರ್ತಾರೆ. ಇವರು ಅದನ್ನೇ ಸ್ಪ್ರೆಡ್ ಮಾಡ್ತಾ ಇರ್ತಾರೆ. ಹೇಳಿದ್ನಲ್ಲ, ಇಂಥವ್ರು ಒಂದು ಲೋಕ ಕಲ್ಯಾಣಕ್ಕಾಗಿ ಅವರು ಜ್ಞಾನವನ್ನು ಅಥವಾ ಅವರ ವಿದ್ಯೆಯನ್ನು ಸಾವಿರಾರು ಜನಕ್ಕೆ ಉಪಯೋಗ ಆಗೋ ಅಂತ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಇನ್ನು 7ನೇ ಸ್ಟೇಜು, ಲಾಸ್ಟ್ ಸ್ಟೇಜು, ಇದು ಅನಂತಾತ್ಮ, ಮಹಾತ್ಮ, ಇನ್ಫೈನೈಟ್ ಸೋಲ್ ಅಂತ ಹೇಳೋದು. ಇದೆ ಅಂದ್ರೆ ಅನಂತಾತ್ಮ ಅಂದ್ರೆ ಏನು?
ನಾವು ಒಂದು ಪೂರ್ಣಾತ್ಮ ಸ್ಥಿತಿಗೆ ತಲುಪುತ್ತೀವಿ. ತತ್ವಮಸಿ ಅನ್ನೋ ಸ್ಥಿತಿಗೆ ತಲುಪ್ತೀವಿ. ಒಂದು ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನೋ ಸ್ಥಿತಿಗೆ ತಲುಪ್ತೀವಿ. ಬೋಧಿಸತ್ವರಾಗಿರ್ತಾರೆ, ಅವತಾರ ಪುರುಷರಾಗಿರ್ತಾರೆ. ಆಮೇಲೆ ತೀರ್ಥಂಕರ ಗೋತ್ರ ಬಂಧ ಅನ್ನೋದ್ರಲ್ಲಿ ಪ್ರತಿಯೊಬ್ಬರನ್ನ ಬಂಧನ ಮಾಡ್ತಾ ಇರ್ತಾರೆ. ತೀರ್ಥಂಕರ ಗೋತ್ರ ಬಂಧ ಅಂದ್ರೆ ಏನಂದ್ರೆ, ಇದು ಮಹಾವೀರರು ಅವರು ಮಾಡಿರುವಂತದ್ದು. ಯಾರಾದರೆ ಆ ಒಂದು ಆತ್ಮ ಜ್ಞಾನದ ಜೊತೆಗೆ ಸೇರ್ಕೊಂತಾರೋ, ಆತ್ಮ ಜ್ಞಾನದ ಜೊತೆಗೆ ಒಂದಾಗ್ತಾರೋ, ಆತ್ಮ ಬಂಧುಗಳಾಗ್ತಾರೋ, ಅವರೆಲ್ಲ ತೀರ್ಥಂಕರ ಗೋತ್ರ ಬಂಧ. ಅಂದ್ರೆ ಆ ಒಂದು ಅವ್ರದ್ದು ಜನ್ಮ ಯಾವ್ದೇ ಆಗಿರ್ಬೋದು, ಆದ್ರೆ ಆ ಒಂದು ಇದ್ರಲ್ಲಿ ಸೇರ್ಕೊಂಡ್ಮೇಲೆ ತೀರ್ಥಂಕರ ಗೋತ್ರ ಬಂಧದಿಂದ ಬಂಧಿತರಾಗ್ತಾರೆ ಅಂತ. ಸೊ ಅತ್ಯಂತ ಉನ್ನತವಾದ ಜನ್ಮಗಳಾಗಿರ್ತಾರೆ ಇವರು. ಸರ್ವವು ನನ್ನಲ್ಲೇ ಇದೆ, ನಾನು ಕೂಡ ದೈವಾಂಶ ಸಂಭೂತನೇ, ನಾನು ಒಂದು ದೇವರಾಗಿ ಇದ್ದು ನಾನು ಇಲ್ಲಿಗೆ ಬಂದಿದ್ದೀನಿ. ಇವಾಗ ನನ್ನ ದಾರಿ ಯಾವುದು? ನಾನು ಮತ್ತೆ ಆ ದೈವತ್ವವನ್ನು ಪಡೆಯೋದೇ ನನ್ನ ಟಾರ್ಗೆಟ್. ನನ್ನ ಆಟ ಈ ಭೂಮಿ ಮೇಲೆ ಬಂದು ಆಟ ಆಡಿದ್ದ ಆಟ ಮುಗ್ದೋಗಿದೆ, ನನ್ನ ಒಂದು ಸ್ಥಾನವನ್ನು ನಾನು ತಲುಪಬೇಕು ಅನ್ನೋ ಒಂದು ಗ್ರೇಟ್ ಇಂಟೆನ್ಷನ್ ಇಂದ ಇರ್ತಾರೆ. ಪರಮಾತ್ಮನ ಸ್ಥಿತಿ ಅಂದ್ರೆ ಏನು ಅಂತ ಗೊತ್ತಾಗಿರುತ್ತೆ ಇವ್ರಿಗೆ. ಇವರು ಬ್ರಹ್ಮಾಂಡದಲ್ಲಿನ ಪ್ರತಿಯೊಂದು ಚೈತನ್ಯ ನನ್ನಲ್ಲಿದೆ, ಅದೇ ನಾನೇ ಅದಿ ಅನ್ಕೊಂತಾರೆ. ಇವರು ಸಹ ಸೃಷ್ಟಿಕರ್ತರು ಕೂಡ, ಕೋ ಕ್ರಿಯೇಟರ್ಸ್ ಆಗ್ತಾರೆ. ಪ್ರಪಂಚಕ್ಕೆ ಜ್ಞಾನದ ಅರಿವನ್ನು ಹಂಚಕ್ಕೆ ಇಂಥವ್ರು ಎನ್ಲೈಟೆಂಡ್ ಮಾಸ್ಟರ್ಸ್ ಅಂತೀವಲ್ಲ ನಾವು, ಅಂತವರು ಆಗಿ ಹುಡ್ತಾರೆ. ಅವರು ಜನ್ಮ ಪಡೆಯೋದೇ ಲೋಕ ಕಲ್ಯಾಣಕ್ಕೋಸ್ಕರ. ಇವರು ಒಂದು ಒಂದು ಕೋಟ್ಯಾಂತರ ಜನಗಳನ್ನು ಎನ್ಲೈಟನ್ ಮಾಡುವಂತ ಶಕ್ತಿ ಇವ್ರಿಗಿರುತ್ತೆ. ಅವರು ಪಟ್ಟ ಕಷ್ಟ ಪ್ರಪಂಚ ಯಾರು ಪಡಬಾರದು ಅನ್ನೋ ಒಂದು ಹಂಬಲ ಇರುತ್ತೆ. ಒಳ್ಳೆ ಆತ್ಮ ಜ್ಞಾನವನ್ನು, ಇವಾಗ ಬುದ್ಧರು, ಗೌತಮ ಬುದ್ಧರು, ಮಹಾವೀರರು, ಈ ಲಾರ್ಡ್ ಕೃಷ್ಣ ಭಗವಾನ್, ಇವರೆಲ್ಲ ಮಹಾವತಾರ್ ಬಾಬಾಜಿಯವರು, ಅವರೆಲ್ಲ ಈ ಅನಂತಾತ್ಮಗಳು. ಅವರು ಸದಾ ಒಂದು ಎಷ್ಟೋ ಯುಗಗಳನ್ನೇ ಪರಿವರ್ತಿಸುವ ಶಕ್ತಿ ಇರೋ ಆ ಒಂದು ಅನಂತಾತ್ಮಗಳು. ಈ ರೀತಿ 7 ಸ್ಟೇಜ್ ಅಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಅವೆಲ್ಲ ಬೇರೆ. ನಾವು ಖನಿಜ ಸಾಮ್ರಾಜ್ಯ, ವೃಕ್ಷ ಸಾಮ್ರಾಜ್ಯ, ಜಂತು ಸಾಮ್ರಾಜ್ಯ ಆದ ಮೇಲೆ ಮನುಷ್ಯ ಸಾಮ್ರಾಜ್ಯ ಬರೋದು. ಆ ಮನುಷ್ಯ ಸಾಮ್ರಾಜ್ಯದಲ್ಲಿ ಕೂಡ ನಾವು ಈ 7 ಸ್ಟೇಜ್ ಅಲ್ಲಿ ಬೆಳೆದು 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 ನಮ್ಮ ಆತ್ಮ ಜ್ಞಾನವನ್ನು ಸಂಪೂರ್ಣವಾಗಿ ಪಡೆದು ನಾವು ಕೂಡ ಶಕ್ತಿ ಜ್ಞಾನ ಚೈತನ್ಯರಾಗಿ ಸಂಪೂರ್ಣವಾಗಿ ಬ್ಯಾಲೆನ್ಸ್ಡ್ ಆಗಿ ನಾವು ನಮ್ಮ ಒಂದು ಸ್ಥಿತಿಯನ್ನ ಬೆಳೆಸ್ಕೊಳ್ಳೋದೆ ಈ ಆತ್ಮದ ಸ್ಥಿತಿಗಳು. ಒಂದೊಂದು ಸ್ಟೇಜ್ ದಾಟಕ್ಕೆ ಸುಮಾರು ಹೇಳಿದ್ನಲ್ಲ, ಈ ಒಂದು ಅನಂತಾತ್ಮ ಸ್ಟೇಜ್ ದಾಟಕ್ಕೆ ಏನಿಲ್ಲ ಅಂದ್ರೆ ಒಂದು 400 to 450 ಜನ್ಮಗಳು ತಗೊಂಡಿರ್ತೀವಿ. ಬುದ್ಧರು ಅವರ 600 ಜನ್ಮಗಳು ನೋಡ್ಕೊಂಡ್ರಂತೆ. ಅಂದ್ರೆ 600 ಜನ್ಮಗಳು ಆದ ಮೇಲೆ ಅವರು ಅಷ್ಟು ಮಹಾನ್ ಜ್ಞಾನವಂತರಾಗಿರೋದು. ಸೊ ಆ ರೀತಿ ಅಂದ್ರೆ ಅವ್ರು ಕೂಡ ಈ ಎಲ್ಲಾ ಸ್ಟೇಜ್ಗಳಿಂದ ಕಲಿತು ಅವರು ಫೈನಲ್ ಆಗಿ ಈ 7th ಸ್ಟೇಜ್ ಅನಂತಾತ್ಮ ಸ್ಥಿತಿಗೆ ಬಂದಿದ್ದಾರೆ. ಸೊ ಇದೇ ರೀತಿ ಪ್ರತಿಯೊಬ್ಬರ ಟಾರ್ಗೆಟ್, ಈ ಭೂಮಿಗೆ ಬಂದಿರೋ ಟಾರ್ಗೆಟ್ ಏನಂದ್ರೆ, ನಾನು ಒಂದು ಆ ದಿವ್ಯ ಚೈತನ್ಯದ ದೈವಾತ್ಮ ಸಂಭೂತ, ನನ್ನನ್ನು ನಾನು ತಿಳ್ಕೊಂಡು ನಾನು ನನ್ನ ಸ್ಥಿತಿಯನ್ನು ಮರಳಿ ಪಡಿಬೇಕು ಅನ್ನೋದೇ ನಮ್ಮ ಒಂದು ಇಲ್ಲಿ ಭೂಮಿಗೆ ಬಂದು ಕಷ್ಟಗಳು, ಈ ತಾಪತ್ರಯಗಳು, ರೋಗಗಳು, ಈ ರುಜಿನಗಳು ಎಲ್ಲ ನರಕ ಅನುಭವಿಸಕ್ಕೆ ನಾವು ಬಂದಿಲ್ಲ. ಈ ಒಂದು ಟಾರ್ಗೆಟ್ ನಾವು ಜ್ಞಾಪಕ ಇಟ್ಕೊಂಡಾಗ ನಮ್ಮ ಆತ್ಮದ ಅಭಿವೃದ್ಧಿ ಹಾದಿನಲ್ಲಿ ನಾವು ಹೋದಾಗ ನಾವು ಕೂಡ ಆ ಕಷ್ಟಗಳೆಲ್ಲ ತೀರೋಗ್ತಾ ಇರುತ್ತೆ. ನಾವು ಆತ್ಮ ಜ್ಞಾನ, ಆತ್ಮ ಸ್ಥಿತಿ ಬೆಳಿತಾ ಅವೆಲ್ಲ ಜುಜುಬಿ ಅಂತೀವಲ್ಲ, ಆತರ ಅವೆಲ್ಲ ಹಂಗಂಗೆ ಹೊಟ್ಟೋಗ್ತಾ ಇರುತ್ತೆ. ಇದು ಆತ್ಮದ ಸ್ಟೇಜ್. ಅಂದ್ರೆ ಈಗ ಒಂದೇ ಮನೆಯಲ್ಲಿ
ಆ ಎಲ್ಲಾರು ಒಂದೇ ಸ್ಟೇಜ್ ಇರೋ ಆತ್ಮಗಳು ಇರಲ್ಲ, ಹುಟ್ಟಲ್ಲ. ಒಬ್ಬೊಬ್ರು ಒಂದೊಂದ್ ಸ್ಟೇಜ್ ಅಲ್ಲಿ ಇರ್ತಾರೆ. ಒಬ್ರು ಒಂದು ಬೇಬಿ ಸೋಲು ಇರ್ಬೋದು, ಒಂದೇ ಮನೆಯಲ್ಲಿ 5-6 ಜನ ಇದ್ರೆ. ಒಬ್ಬೊಬ್ರು ಟ್ರಾನ್ಸೆಂಡೆಡ್ ಸೋಲು ಇರ್ಬೋದು. ಅದಕ್ಕೆ ಒಬ್ಬೊಬ್ರು ಒಂದು ಯುವಾತ್ಮ ಇರ್ಬೋದು, ಒಂದು ಯಾವಾಗ್ಲೂ ಬಿಸಿ ರಕ್ತದಂತೆ ಆ ತರಾನು ಇರ್ಬೋದು. ಪ್ರತಿಯೊಬ್ಬರು ಮನೆಯಲ್ಲಿ ಇದ್ದೇ ಇರ್ತಾರೆ. ಎಕ್ಸಾಂಪಲ್ ಏನಂದ್ರೆ, ಒಂದು ಹಿರಣ್ಯಕಶಿಪ ಒಂದು ಬೇಬಿ ಸೋಲು. ಅವರ ಹೊಟ್ಟೆದಲ್ಲಿ ಹುಟ್ಟಿದ ಪ್ರಹ್ಲಾದ ಟ್ರಾನ್ಸೆಂಡೆಡ್ ಸೋಲು ಅಲ್ವಾ? ಆ ರೀತಿ ರಾವಣಾಸುರ ಒಂದು ಹೇಳಿದ್ನಲ್ಲ ಬಾಲಾತ್ಮ, ವಿಭೀಷಣ ಮೆಚೂರ್ಡ್ ಸೋಲು. ಆತರ ಒಂದೇ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅವರೆಲ್ಲ ಒಂದೇ ಸ್ಥಾಯಿನಲ್ಲಿ ಇರೋದಿಲ್ಲ. ಸೊ ಓವರ್ ನೈಟ್ ಅಲ್ಲಿ ನಾವು ಅದಕ್ಕೋಸ್ಕರ ನಮ್ಗೆ ಈ ಜ್ಞಾನ ತಿಳಿದಿದ್ರೆ ನಾವು ಯಾರನ್ನು ಇದು ಮಾಡಲ್ಲ. ಒಂದೇ ನೈಟ್ ಅಲ್ಲಿ ಯಾರನ್ನೂ ಸರಿ ಮಾಡಕ್ ಆಗಲ್ವಲ್ಲ. ಒಂದಷ್ಟು ಜನ್ಮಗಳು ತಿಳ್ಕೊಂಡು ತಾನೇ ನಾವು ಬೆಳೆದು ಬಂದಿರೋದು. ಅದೇ ರೀತಿ ಎಷ್ಟೋ ಜನ್ಮಗಳ ನಿಕ್ಷಿಪ್ತ ಅನುಭವಗಳು ನಮ್ಗೆ ಈ ಒಂದು ಪುನರಪಿ ಜನನಂ ಪುನರಪಿ ಮರಣಂ ಅಂತ ಆತರ ತಗೊಂಡು ನಾವು ಉನ್ನತ ಆತ್ಮಗಳಾಗಿ ಪರಿವರ್ತನೆ ಹೊಂದಿದೀವಿ. ಅದಕ್ಕಾಗಿ ನಾವು ಯಾರನ್ನು ದೂಷಿಸಬಾರ್ದು, ಯಾರನ್ನು ಜಡ್ಜ್ ಮಾಡಬಾರ್ದು, ಯಾರನ್ನು ವಿಮರ್ಶೆ ಮಾಡಬಾರ್ದು, ಯಾರನ್ನು ತುಳಿಬಾರ್ದು. ಯಾರ್ಯಾರು ಅವರ ಸೋಲ್ ಸ್ಟೇಜ್ ಅಲ್ಲಿ ಇದ್ದಾರೆ ಅಂತ ಅರ್ಥ ಮಾಡ್ಕೊಂಡ್ರೆ ಸಾಕು, ನಾವು ಅವರೊಂದಿಗೆ ಕಂಪ್ಯಾಷನೇಟ್ ಆಗಿರ್ತೀವಿ. ಅವರ ಗುಣಗಳು ಲಕ್ಷಣಗಳು ಇದು ಅಂತ ತಿಳ್ಕೊಂಡು ಅವ್ರನ್ನ ಮೇಲೆತ್ತಕ್ಕೆ ನಾವು ಉನ್ನತ ಸ್ಥಾಯಿನಲ್ಲಿ ಇರ್ತೀವಿ. ನಾವ್ ಅರ್ಥ ಮಾಡ್ಕೊಳ್ಳೋ ಸ್ಟೇಜಿನಲ್ಲಿ ಇದೀವಿ ಅಂದ್ರೆ ನಾವು ಉನ್ನತ ಸ್ಥಾಯಿನಲ್ಲಿ ಇರ್ತೀವಿ. ಸೊ ಎಲ್ಲರೂ ಭಗವಂತನ ಅಂಶಗಳೇ. ನಾವೆಲ್ಲರೂ ಇರೋ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಹೋಗೋಕೆ ಏನ್ ಮಾಡ್ಬೇಕು ಅಂತ ಆಲೋಚನಾ ಅವ್ರಿಗೂ ತರಿಸ್ಬೇಕು. ನಾವು ಇನ್ನು ಈಗ ಇರೋ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಹೇಗೆ ಹೋಗ್ಬೇಕು ಅನ್ನೋದನ್ನ ನಾವು ಕಲಿತಾ ಇರ್ಬೇಕು. ನಮ್ಮ ಮನೆಯಲ್ಲಿ 4-5 ಜನ ಯಾರಿದಾರೋ ಅವರ ಸೋಲ್ ಸ್ಟೇಜ್ ನ ಅದ್ಭುತವಾಗಿ ಉನ್ನತೀಕರಣ ಮಾಡಕ್ಕೆ ನಮ್ಮ ಕೈಯಲ್ಲಾದ ಸಹಾಯ ನಾವು ಜ್ಞಾನ ಹಂಚಿಕೆನೆ ಮಾಡ್ತಾ ನಮ್ ಜೀವ ಉದ್ಧಾರ ಆಗುತ್ತೆ, ಅವರ ಜೀವ ಕೂಡ ಉದ್ಧಾರ ಆಗುತ್ತೆ. ಸೊ ಅದರಿಂದಾನೇ ಪ್ರತಿಯೊಬ್ಬರು ಇನ್ನೊಬ್ಬರನ್ನ ಹೇಗಿದಾರೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಂಡು ಅವರ ಅವರ ಒಂದು ಇಂಡಿವಿಜುವಲ್ ಜೀವನದ ಮನಲ್ಲಿ ಇಂಟರ್ಫಿಯರ್ ಆಗದೆ, ದಬ್ಬಾಳಿಕೆ ಮಾಡದೆ, ಅವ್ರನ್ನ ಒಂದು ಸಹನಶೀಲತೆಯಿಂದ, ಒಂದು ಕಂಪ್ಯಾಷನೇಟ್ ಇಂದ, ಒಂದು ಇನ್ಸ್ಪೈರ್ ಮಾಡಿ ಅವರ ಆತ್ಮ ಉನ್ನತಿಗೆ ನಾವೆಲ್ಲರೂ ಸಹಾಯ ಪಡ್ಬೇಕು ಅಂತ ಹೇಳ್ತಾರೆ. ಈ ಆತ್ಮದ ಹಂತಗಳು ಅನ್ನೋ ಟಾಪಿಕ್ ಮುಗಿಸ್ತಾ ಇದ್ದೀನಿ ಮಾಸ್ಟರ್ಸ್.